ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಕರ್ನಾಟಕದಿಂದ ನಕ್ಸಲಿಸಮ್ ಖತಮ್ ಅನ್ಬೋದಾ? ಯಾಕಂದರೆ ಕೊನೆಯ ಕೋಟೆ ಹೊಂಡ ರವೀಂದ್ರ ನಕ್ಸಲ್ ಶರಣಾಗಿದ್ದಾರೆ. ಶರಣಾಗಿ ಈ ನಕ್ಸಲ್ ವ್ಯವಹಾರಕ್ಕೆ, ಬಂಧುವಿನ ವ್ಯವಹಾರಕ್ಕೆ ಇತಿಶ್ರೀ ಹಾಡಿದ್ದಾರೆ. ನಾವು ನಿಮ್ಮವರಪ್ಪ, ನಾವು ಬದುಕ್ತೀವಿ. ಈಗಾಗಲೇ 7 ಜನ ಕರ್ನಾಟಕದಲ್ಲಿ ಪ್ರಮುಖ ಅಂಗವಾಗಿದ್ದ ನಕ್ಸಲರು ಶರಣಾಗತಿ ಆಗಿದ್ದರು. ನಮ್ಮ ಸಿದ್ದರಾಮಯ್ಯನವರ ಒಂದು ಏನಪ್ಪ ಸಮ್ಮುಖದಲ್ಲೇ ಈಗ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್, ಒಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮ್ಟೆ ಅವರ ಮುಂದೆ ಬಂದು ಶರಣಾಗತಿಯಾಗೆ ನಾವು ಇದನ್ನು ಮಾಡೋದಲ್ಲಪ್ಪ. ಇನ್ನು ಇವ್ರ ಮೇಲೆ 27 ಕೇಸ್ಗಳಿದ್ದಾವೆ ನಮ್ಮ ಕೋಟೆ ಹೊಂಡ ರವೀಂದ್ರ ಮೇಲೆ. ಇವರೆಲ್ಲ ಮತ್ತು ಬಹಳ ಕಲ್ತಿಲ್ಲ, 2ನೇ ದಿನ ಕಲ್ತಿದ್ದಾರೆ. ಇವರೆಲ್ಲ ಒಂದೇನು ನಕ್ಸಲರ ವಿಚಾರಧಾರೆಗೆ ಅಥವಾ ಅವ್ರ ವಿಚಾರಕ್ಕೆ ಬಲಿಯಾಗಿ ಹೋಗಿದ್ದಾರೆ ಅಂತೇಳಿ ಸಹಜವಾಗಿ ಇವರು ವಿರೋಧಿಗಳು, ಅದರಲ್ಲೂ ಸಂಪ್ರದಾಯಗಳು ಹೇಳ್ತಾರೆ. ಬಟ್ ಅದಕ್ಕೆಲ್ಲ ತಾವು ಮಾಡುವಂಥ ತಪ್ಪುಗಳ ಬಗ್ಗೆ ಯಾರೂ ಅನಾಲಿಸಿಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಜಗತ್ತು. ನಾವೇನು ಮಾಡ್ತಾಯಿದ್ವಿ ತಪ್ಪ? ಇಲ್ಲಿ ಜಾತ್ಯತೆಯನ್ನು ಬೆಳೆಸ್ತಾ ಇದ್ದೀವಿ, ಧರ್ಮದಲ್ಲಿ ಜಗಳ ಹಚ್ತಾ ಇರ್ತೀವಿ, ಏನೇನೋ ಮಾಡ್ತಾಯಿರ್ತೀವಿ, ಮೇಲು ಕೀಳು ತೊಗೊಂಬರ್ತೀವಿ, ನೀವು ಹೆಚ್ಚು ನಾ ಕಡಿಮೆ ಅಂತ ಮಾಡ್ತಾಯಿರ್ತೀವಿ. ಹೀಗಾಗಿ ಕಾಲಕ್ಕೆ ಇವು ತಿಕ್ಕಾಟಗಳು ನಡೀತಾನೆ ಇದ್ದಿದ್ದಾವೆ. ಮತ್ತು ಭಾಳಷ್ಟು ಸಲ ನಾವು ಚರ್ಚೆಯಲ್ಲೇ ಇದನ್ನು ಮಾತಾಡಿದ್ವು ಅದ. ಈ ಜಾತ್ಯತೆಯಿಂದಾಗಿ ಸಾಕಷ್ಟು ಈ ದೇಶಕ್ಕೆ ಹೊಡೆತ ಬಿದ್ದದ ಅನ್ನುವಂಥದ್ದು. ಆ ನೆಲೆಯಲ್ಲೇ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯಿಂದಾಗಿ ಇವತ್ತು ನಕ್ಸಲಿಸಮ್ ಹುಟ್ಟಿರೋಂಥ ಮಾತನ್ನು ಇವರು ಒಪ್ಪುವುದಿಲ್ಲ ಸಂಪ್ರದಾಯವಾದಿಗಳು. ಬಟ್ ಮೇನ್ ರೀಸನ್ ಅದು. ಯಾಕಂದರೆ ಬಡತನ ಇರೋದ ಜೊತೆಗೆ ಇಲ್ಲೇ ಬೆಳೆಯೋದಕ್ಕೆ ಅವಕಾಶಗಳು ಭಾಳ ಕಡಿಮೆ. ನಾವು ಅನ್ಬೋದಿಲ್ಲ, ಸಾಕಷ್ಟು ಅದ ಅಂತೇಳಿ. ಈಗ ಹೇಳ್ತಾ ಇದ್ದೀನಲ್ಲ, ಈ ಒಂದು ನಮ್ಮ ಬಜೆಟ್ ಮಂಡಳಿ ನೋಡಿದಾಗ ಗೊತ್ತಾಗ್ತದೆ ನಿಮಗೆ ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂತೇಳಿ. ಈ ದೇಶದ ಮೂಲ ಬೆನ್ನೆಲುಬು ರೈತ, ಅವ್ರಿಗೆ ಎಷ್ಟು ಕೊಟ್ಟರು. ಬೆನ್ನೆಲುಬು ಇವತ್ತು